ಈಗಾಗಲೇ ಪಂಚರಾಜ್ಯ ಚುನಾವಣೆಯ ಸಮೀಕ್ಷೆಗಳು ಹೊರಬಿದ್ದಿರುವಂತದ್ದು, ಇನ್ನೇನು ನಾಳೆ ರಿಸಲ್ಟ್ ಹೊರಬೀಳಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ತಮಿಳುನಾಡು ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು, ಕೇರಳ ಇರ್ಬೋದು, ಈ 3 ರಾಜ್ಯಗಳು ಸಿಕ್ಕಾಪಟ್ಟೆ ಕ್ರೇಜ್ ಅನ್ನ ಹುಟ್ಟಿಸಿರುವಂತದ್ದು ಏನಾಗುತ್ತೆ ಅಂತ. ಅದರಲ್ಲೂ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ತುಂಬಾನೇ ಒಂದಿಷ್ಟು ಫೈಟ್ ಗಳು ನಮಗೆ ಕಾಣ ಸಿಗಬಹುದು. ಯಾಕಂತಂದ್ರೆ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮತ್ತು ಬಿಜೆಪಿಯ ನಡುವೆ ನೆಕ್ ಟು ನೆಕ್ ಫೈಟ್ ನಡೀಬಹುದು ಅನ್ನೋದು ಸಮೀಕ್ಷೆಯಲ್ಲಿ ನಮಗೆ ತೋರಿ ಬರ್ತಾ ಇರುವಂತದ್ದು. ಒಂದಿಷ್ಟು ಸಮೀಕ್ಷೆಗಳು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಆಡಳಿತಕ್ಕೆ ಬರುತ್ತೆ ಅನ್ನೋದಾಗಿ ಆನ್ಸರ್ ಮಾಡಿರುವಂತದ್ದು. ಹಾಗಾದ್ರೆ ಏನಾಗಬಹುದು ಅನ್ನುವಂತ ಒಂದಿಷ್ಟು ಚರ್ಚೆಗಳು ಈಗ ನಡೀತಾ ಇದೆ. ಇನ್ನು ತಮಿಳುನಾಡು ವಿಚಾರಕ್ಕೆ ಬಂದ್ರೆ, ತಮಿಳುನಾಡಿನಲ್ಲಿ ಡಿಎಂಕೆ ಎಐಡಿಎಂಕೆ ನಡುವೆ ಒಂದಿಷ್ಟು ಕಾಂಪಿಟೇಷನ್ ಗಳು ಆಗಬಹುದು. ಆದ್ರೂ ಕೂಡ ಡಿಎಂಕೆನೆ ಗೆಲ್ಲುತ್ತೆ ಮೆಜಾರಿಟಿಲಿ ಅನ್ನೋದು ಈಗ ಕಾಣ್ತಾ ಇರುವಂತದ್ದು. ಇನ್ನೊಂದು ಕಡೆ ವಿಜಯ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿರುವಂತದ್ದು. ಅವರು ಏನು ಗಿಮಿಕ್ ಗಳನ್ನ ಮಾಡ್ತಾರೆ, ಈ 2 ಪಾರ್ಟಿಗಳ ವೋಟ್ ಅನ್ನ ಅವರು ಹೊಡಿತಾರ ಅನ್ನೋದನ್ನ ನಾವು ನೋಡಬೇಕಾಗಿರುವಂತದ್ದು. ಅದರ ಜೊತೆ ಏನಾಗ್ತಾ ಇದೆ ಎಲ್ಲರೂ ಅಬ್ಸರ್ವ್ ಮಾಡಿರಬಹುದು, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ತನ್ನ ವರ್ಚಸ್ಸನ್ನ ಮತ್ತೆ ಕುಗ್ಗಿಸಿಕೊಳ್ತಾ ಇದೆ. ಈ ಸಮೀಕ್ಷೆಯಲ್ಲಿ ಎಲ್ರಿಗೂ ಕ್ಯೂರಿಯಾಸಿಟಿ ಇದ್ದದ್ದು ಬಿಜೆಪಿ ಪಕ್ಷಕ್ಕೆ ಎಷ್ಟು ಸೀಟ್ ಸಿಗಬಹುದು, ಟಿಎಂಸಿಗೆ ಎಷ್ಟು ಸಿಗಬಹುದು, ಅಥವಾ ಡಿಎಂಕೆಗೆ ಎಷ್ಟು ಸಿಗಬಹುದು, ಎಐಡಿಎಂಕೆಗೆ ಎಷ್ಟು ಸಿಗಬಹುದು, ಯುಡಿಎಫ್ಗೆ ಎಷ್ಟು ಸಿಗಬಹುದು, ಎಲ್ಡಿಎಫ್ಗೆ ಎಷ್ಟು ಸಿಗಬಹುದು ಅನ್ನೋ ರೀತಿಯಾಗಿ. ಆದ್ರೆ ಎಲ್ಲೂ ಕೂಡ ಕಾಂಗ್ರೆಸ್ ತನ್ನ ತನವನ್ನ ಉಳಿಸಿಕೊಳ್ಳುವಲ್ಲಿ ಈ ಎಲೆಕ್ಷನ್ ಅಲ್ಲಿ ಕಾರಣ ಸಿಗ್ತಾನೆ ಇಲ್ಲ. ಕಾಂಗ್ರೆಸ್ಗೆ 4 ಸೀಟ್ಗಳು, 6 ಸೀಟ್ಗಳು, 7 ಸೀಟ್ಗಳು, ಈ ಅದರ್ಸ್ ಡಿಜಿಟ್ ಏನಿದೆ ನೋಡಿ, ಅದು ಕಾಂಗ್ರೆಸ್ ಡಿಜಿಟ್ ಆಗಿ ಕೆಲವೊಂದು ಕ್ಷೇತ್ರಗಳಲ್ಲಿ ಬದಲಾಗ್ತಾ ಇರುವಂತದ್ದು. ಹಾಗಾದ್ರೆ ಕಾಂಗ್ರೆಸ್ಗೆ ಈ ಪರಿಯಾದಂತಹ ಸೋಲ್ ಯಾಕಾಯ್ತು, ಯಾಕೆ ಕಾಂಗ್ರೆಸ್ ಇನ್ನೂ ಕುಗ್ತಾ ಇದೆ? ಈ ಎಲ್ಲ ವಿಚಾರವಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡ್ತೇನೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಕಾಂಗ್ರೆಸ್ ಪಕ್ಷ ಬಹಳ ವರ್ಷಗಳ ಕಾಲ ಆಡಳಿತವನ್ನ ನಡೆಸಿದೆ ಭಾರತದಲ್ಲಿ. ಸೊ ಹಾಗಾಗಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ತನ್ನದೇ ಆದಂತ ಚಾರ್ಮ್ ಅನ್ನ ಮಾಡ್ಕೊಂಡಂತ ಪಕ್ಷ. ನಮ್ಮೆಲ್ಲರಿಗೂ ಗೊತ್ತಿದೆ, ಈ ಹಿಂದೆ ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಇವರಿಬ್ರು ಹಾಕಿಕೊಟ್ಟಂತ ಭದ್ರ ಬುನಾದಿ ಕಾಂಗ್ರೆಸ್ಗೆ ಇನ್ನೊಂದಿಷ್ಟು ವರ್ಷಗಳ ಕಾಲ ಆಡಳಿತ ನಡೆಸಲಿಕ್ಕೆ ಸಹಾಯವಾಯಿತು ಅಂತಾನೆ ಹೇಳ್ಬೋದು. ಇಂದಿರಾ ಗಾಂಧಿ ಅವರು ತಮ್ಮ ರಾಜಕೀಯ ತಂತ್ರಗಳಿಂದ ಬೇಹುಗಾರಿಕೆಯನ್ನ ಮಾಡೋದಿರ್ಬೋದು, ಈ ರಾಗ್ ಏಜೆನ್ಸಿಗಳನ್ನ ಪಾಕಿಸ್ತಾನಕ್ಕೆ ಕಳಿಸೋದಿರ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿದೆ, ದುರಂಧರ್ ಫಿಲ್ಮ್ ಬಂತು, ಅದು ಇಂದಿರಾ ಗಾಂಧಿ ಕಾಲಘಟ್ಟದಲ್ಲೇ ಆಗಿದ್ದು. ಇಂದಿರಾ ಗಾಂಧಿ ಕಾಲಘಟ್ಟದಲ್ಲೇ ಆಗಿದ್ದು ಅನ್ನೋದನ್ನು ಕೂಡ ಕಾಂಗ್ರೆಸ್ ಪ್ರೂವ್ ಮಾಡ್ಕೊಳ್ಳಿಕ್ಕೆ ನಿಶಕ್ತರಾಗ್ಬಿಟ್ರು. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ದುರಂಧರ್ ಫಿಲ್ಮ್ ಬರುತ್ತೆ, ಇದೊಂದು ಪ್ರೊಪಗಂಡಾ ಫಿಲ್ಮ್ ಅನ್ನುವ ರೀತಿಯಾಗಿ ಕಾಂಗ್ರೆಸ್ ಪ್ರೊಜೆಕ್ಷನ್ ಮಾಡ್ತಾ ಹೋಯ್ತು. ಆದ್ರೆ ನಿಜವಾಗಿ ನಡೆದಿದ್ದೇನು? ಇಂದಿರಾ ಗಾಂಧಿ ಗೌರ್ಮೆಂಟ್ ಅಲ್ಲೇ ಇದಾಗಿದ್ದು, ಬೇಹುಗಾರಿಕೆಗೆ ಕಳಿಸಿದ್ದು ಇಂದಿರಾ ಗಾಂಧಿ ಗೌರ್ಮೆಂಟ್ ಇರುವಾಗಲೇ. ಏನೋ ರಾ ಅನ್ನೋದು ಹುಟ್ಕೊಂಡಿದ್ದು ಇಂದಿರಾ ಗಾಂಧಿ ಗೌರ್ಮೆಂಟ್ ಸಮಯದಲ್ಲೇ. ಇಂದಿರಾ ಗಾಂಧಿಯೇ ಇಲ್ಲಿಂದ ಒಂದಿಷ್ಟು ರಾ ಏಜೆಂಟ್ ಗಳನ್ನ ಸೀಕ್ರೆಟ್ ಆಗಿ ಪಾಕಿಸ್ತಾನಕ್ಕೆ ಕಳಿಸ್ತಾ ಇದ್ದಿದ್ದು. ಈ ತರದ ಒಂದಿಷ್ಟು ಅಂಶಗಳು ಸಿಕ್ಕಾಗ ಅದನ್ನು ಹೇಗೆ ನಾವು ಉಪಯೋಗಿಸಿಕೊಳ್ಬೇಕು ಅನ್ನೋ ರೀತಿಯಾಗಿ ಕಾಂಗ್ರೆಸ್ ಚಿಂತೆ ಮಾಡ್ತಾ ಇಲ್ಲ. ಇದೇನಾಗಿದೆ ಗೊತ್ತಾ, ಬಿಜೆಪಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ವಾಪಸ್ ಆಗಿ ಕೌಂಟರ್ ಏನೋ ಒಂದು ಸ್ಟೇಟ್ಮೆಂಟ್ ನಾವು ಕೊಡಬೇಕು. ಈ ತರದ ಮಕ್ಕಳಾಟ ಮಾಡ್ತಾ ಹೋದ್ರೆ ಪಕ್ಷ ಇನ್ನೂ ಅಧೋಗತಿಗೆ ಹೋಗುತ್ತೆ. ಈಗ 4, 5, 6ಕ್ಕೆ ಬಂದು ನಿಂತಿದೆ, ಇನ್ನು 0ಗೆ ಬಂದು ನಿಲ್ಲೋದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಸೊ ಈ ತರದ ಡೌನ್ ಫಾಲ್ ಯಾಕಾಯ್ತು? ನಮ್ಮೆಲ್ಲರಿಗೂ ಗೊತ್ತಿದೆ, 2014ರಲ್ಲಿ ಬಿಜೆಪಿ ಪಟ್ಟಕ್ಕೆ ಬಂತು. ಆವತ್ತೂ ಕಾಂಗ್ರೆಸ್ ಆಲೋಚನೆ ಮಾಡಿರ್ಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, 2013ರಲ್ಲಿ ಒಂದು ಕಡೆಯಿಂದ ಕಾಂಗ್ರೆಸ್ ಅಲೆ ಏನಿದೆ ಅದು ತಣ್ಣಗಾಗ್ತಾ ಬಂತು. ಕಾಂಗ್ರೆಸ್ ಬಗ್ಗೆ ವಿರೋಧದ ಅಲೆ ಹೆಚ್ಚಾಗ್ತಾ ಹೋಯ್ತು. ಈ ಸಂದರ್ಭದಲ್ಲಿ ಅದನ್ನ ಟ್ಯಾಕಲ್ ಮಾಡ್ಲಿಕ್ಕೆ ಬಿಜೆಪಿಯವರು ಅಣ್ಣಾ ಹಜಾರೆಯನ್ನ ಬಿಟ್ಟರು. ಅಲ್ಲಿಂದ ಭ್ರಷ್ಟಾಚಾರದ ವಿಚಾರಗಳು ತುಂಬಾನೇ ಸುದ್ದಿ ಆಯ್ತು. ಆದ್ರೂ ಕೂಡ ಕಾಂಗ್ರೆಸ್ ಆ ಟೈಮ್ ಅಲ್ಲಿ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡ್ಲೇ ಇಲ್ಲ. ಬಿಜೆಪಿಯಿಂದ ಏನಾಗುತ್ತೆ, ಅವ್ರು ಹೇಗೆ ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಉಡಾಫೆತನನ್ನ ವ್ಯಕ್ತಪಡಿಸಿದ್ರು. ಆ ಉಡಾಫೆತನವನ್ನ ವ್ಯಕ್ತಪಡಿಸಿದರ ಸಲುವಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಡ್ತು. ಆಮೇಲಿಂದ ಬಿಜೆಪಿ ಏನು ಒಳ್ಳೆ ಆಡಳಿತ ಕೊಡ್ತಾ ಕೇಳಿದ್ರೆ ಇಲ್ಲ. ಆದ್ರೆ ಬಿಜೆಪಿಗಿಂತ ಕಾಂಗ್ರೆಸ್ ಬೆಟರ್ ಅನ್ನೋ ರೀತಿಯಾಗಿ ಪ್ರೊಜೆಕ್ಷನ್ ಮಾಡ್ಲಿಕ್ಕೂ ಕಾಂಗ್ರೆಸ್ ಸೋಲ್ತಾ ಇದೆ. ಇದು ಎಂತ ದುರ್ವಿಧಿ ಅಂದ್ರೆ ಭಾರತದ್ದು. ಈಗ ನೋಡಿ, ಒಂದು ಪ್ರಬಲವಾದಂತ ವಿರೋಧ ಪಕ್ಷ ಇಲ್ಲದೆ ಇರುವುದು ಆಡಳಿತ ಪಕ್ಷಕ್ಕೆ ಪ್ಲಸ್ ಆಗಿ ಕಾಣ್ತಾ ಇರುವಂತದ್ದು. ಇಲ್ಲ ಅಂತಂದ್ರೆ 1 ರಿಂದ 2 ಟರ್ಮ್ ಮಾತ್ರ ಅವಕಾಶ ಸಿಕ್ತಿತ್ತು. ಈ ರೀತಿ ಕಂಟಿನ್ಯೂಸ್ ಆಗಿ ಅವಕಾಶಗಳು ಬಿಜೆಪಿಗೆ ಸಿಗ್ತಾ ಇರಲಿಲ್ಲ. ವಿರೋಧದ ಪಕ್ಷ ಏನಿದೆ ಸ್ಟ್ರಾಂಗ್ನೆಸ್ ಅನ್ನ ಕಳೆದುಕೊಳ್ತಾ ಇದೆ. ಹೇಗೆ ಟೀಕೆ ಮಾಡಬೇಕು, ಯಾವಾಗ ಟೀಕೆ ಮಾಡಬೇಕು, ಯಾವ ವಿಚಾರಕ್ಕೆ ಧ್ವನಿ ಎತ್ತಬೇಕು. ತಮಿಳುನಾಡಿನಲ್ಲಿ ಡಿಎಂಕೆಯ ಸ್ಟಾಲಿನ್ ಇರ್ಬೋದು, ಕೇರಳದ ಪಿಣರಾಯಿ ಇರ್ಬೋದು, ಅಥವಾ ಪಶ್ಚಿಮ ಬಂಗಾಳದ ಮಮತಾ ಇರಬಹುದು, ಡೆಲ್ಲಿಯ ಅರವಿಂದ್ ಕೇಜ್ರಿವಾಲ್ ಇರಬಹುದು, ಇವರೆಲ್ಲರೂ ಸೆಡ್ ಹೊಡೆದು ನಿಂತಿದ್ದಾರೆ. ಈ ಬಾರಿ ಬಿಜೆಪಿಗೆ ಪಾಠ ಕಲಿಸಬೇಕು ಅನ್ನೋ ರೀತಿಯಾಗಿ ಆಲೋಚನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? ಕಾಂಗ್ರೆಸ್ ಯಾವುದೋ ಒಂದು ಸ್ಟೇಟ್ಮೆಂಟ್ ಬಿಜೆಪಿಯಿಂದ ಬರುತ್ತೆ, ಅದಕ್ಕೆ ಒಂದಿಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಲ್ಲಪ್ಪ ಅಂತ ಕೊಡ್ತಾ ಇದೆ. ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಇನ್ನೂ ಎಫೆಕ್ಟ್ ಆಗುವಂತ ಎಲ್ಲ ಸಂಭವಗಳು ಕಾಣಿಸುತ್ತೆ. ರಾಜೀವ್ ಗಾಂಧಿ ವಾಟ್ ಅ ಗ್ರೇಟ್ ಲೀಡರ್. ಅವರ ಥಾಟ್ ಏನಿತ್ತು, ಅವರ ಸ್ಟ್ರಾಟಜಿ ಏನಿತ್ತು, ಅದು ಯಾವುದನ್ನು ಕೂಡ ಕಾಂಗ್ರೆಸ್ ಫಾಲೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಹಾಕಿಕೊಟ್ಟ ಭದ್ರ ಬುನಾದಿಯ ಕಾರಣಕ್ಕೆ ಕಾಂಗ್ರೆಸ್ ಇನ್ನಷ್ಟು ವರ್ಷಗಳು ಆಳ್ವಿಕೆ ನಡೆಸಲಿಕ್ಕೆ ಸಾಧ್ಯ ಆಯಿತು. ಆ ಭದ್ರ ಬುನಾದಿ ಅನ್ನೋದು ಒಂದಿಷ್ಟು
ಲೆವೆಲ್ಗೆ ಅವರಿಗೆ ಹೈಪ್ ಕೊಟ್ಟು ಕಾಂಗ್ರೆಸ್ನವರಿಗೆ ಒಂದು ಲೆವೆಲ್ಗೆ ಒಂದಿಷ್ಟು ಆಡಳಿತವನ್ನು ಮಾಡಲಿಕ್ಕೆ ಸಾಧ್ಯ ಆಯ್ತು. ನಂತರ ಏನಾಯ್ತು, ಪ್ರತಿ ಸತಿ ನಾವು ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಹೆಸರು ಹೇಳ್ಕೊಂಡು ಆಡಳಿತ ನಡೆಸಲಿಕ್ಕೆ ಆಗ್ತದಾ? ಇಲ್ಲ. ಆವಾಗ ಏನಾಗುತ್ತೆ, ನಮ್ಮ ಪಾರ್ಟಿಯಲ್ಲಿ ಒಬ್ಬ ಲೀಡರ್ ಬೇಕು, ಐಕಾನಿಕ್ ಲೀಡರ್ ಬೇಕು. ಆ ಪ್ರೊಜೆಕ್ಷನ್ ಮಾಡೋದ್ರಲ್ಲಿ ಈಗ ರಾಹುಲ್ ಗಾಂಧಿ ಅವರನ್ನ ನೀವು ತಂದು ನಿಲ್ಲಿಸ್ತೀರಿ ಅಂತಂದ್ರೆ ಅವರಿಗೆ ಬೇಕಾದಂತ ನೆಗೆಟಿವಿಟಿಯನ್ನ ಈಗಾಗಲೇ ಬಿಜೆಪಿಯವರು ಸ್ಪ್ರೆಡ್ ಮಾಡಿ ಆಗಿದೆ. ಯಾವುದೇ ನೆಗೆಟಿವಿಟಿಯನ್ನ ಬೀಳದೆ ಇರುವಂತಹ ಅಥವಾ ಪಾಸಿಟಿವ್ ವ್ಯಕ್ತಿತ್ವ ಇರುವಂತಹ ಒಂದು ಲೀಡರ್ ಅನ್ನ ನೀವು ಹುಟ್ಟಾಕಬೇಕಿತ್ತು. ಹಾಗೆ ಹುಟ್ಟಾಕಿದ್ರೆ ಇಂದು ಇವತ್ತು ಕಾಂಗ್ರೆಸ್ಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇನ್ನಾದ್ರೂ ಇದರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಒಂದ್ ಟೈಮ್ ಅಲ್ಲಿ ಭಾರತ್ ಜೋಡೋ ಯಾತ್ರೆ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಅದರಲ್ಲಿ ಒಂದ್ ಲೆವೆಲ್ಗೆ ಸಕ್ಸಸ್ ಅನ್ನ ಕಂಡಿದ್ರು. ಆದ್ರೆ ಸಾಕಾಗಲ್ಲ, ಇನ್ನೂ ಎಫರ್ಟ್ ಹಾಕಬೇಕು, ಸ್ಟ್ರಾಟಜಿಗಳನ್ನ ಮಾಡಬೇಕು, ಪ್ಲಾನ್ ಗಳನ್ನ ಮಾಡಬೇಕು, ವಿರೋಧವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಬೇಕು. ಯಾಕಂತಂದ್ರೆ ಆಡಳಿತ ಪಕ್ಷದವರ ನ್ಯೂನ್ಯತೆಗಳು ಜಾಸ್ತಿ ಇದಾವೆ. ಆ ಟೈಮ್ ಅಲ್ಲಿ ಒಂದು ವೇವ್ ಅನ್ನೋದು ಕ್ರಿಯೇಟ್ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಆ ತರದ ಸಂದರ್ಭಗಳು ಅವ್ರಿಗೆ ಸಿಗ್ತಾ ಇಲ್ವೋ, ಅಥವಾ ಮಾಧ್ಯಮದವರು ಅದನ್ನ ಪ್ರಸಾರ ಮಾಡ್ತಾ ಇಲ್ವೋ, ಅಥವಾ ಇವರೇ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಪ್ರಮೋಟ್ ಮಾಡುವಂತ ಕೆಲಸ ಮಾಡ್ತಿಲ್ವಾ ಅನ್ನುವಂತ ಪ್ರಶ್ನೆಗಳು ನಮಗೆ ಕಾಡುತ್ತೆ. ಈಗ ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಈ ಕರ್ನಾಟಕದ ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಎರಡಕ್ಕೂ ನೀವು ಕಂಪೇರ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅವನತಿಯತ್ತ ಸಾಗ್ತಾ ಇದೆ ಅನ್ನೋದು. ಕರ್ನಾಟಕದಲ್ಲಿ ಏನಾಗಿದೆ, ಬಿಜೆಪಿಯ ಹೊರತಾಗಿ ಒಂದು ಪಕ್ಷದ ಅವಶ್ಯಕತೆ ಜನರಿಗಿತ್ತು. ಯಾಕಂದ್ರೆ ಬಿಜೆಪಿಯ ಭ್ರಷ್ಟಾಚಾರ, ಬಿಜೆಪಿಯ ಒಂದಿಷ್ಟು ವಿರೋಧಿತನಗಳನ್ನ ನೋಡಿ ನೋಡಿ ಜನರಿಗೆ ಸಾಕಾಗಿತ್ತು. ಅದಕ್ಕಾಗಿ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡಿದ್ರು. ಅದೇ ದೇಶದಲ್ಲಿ ಈ ಕಾಂಗ್ರೆಸ್ ಅನ್ನೋದು ಒಳ್ಳೆ ಆಯ್ಕೆ ಅಲ್ಲ ಅನ್ನೋದು ಮನದಟ್ಟಾಗಿ ಬಿಟ್ಟಿದೆ ಜನರಿಗೆ. ಅದನ್ನ ನೀವು ಹೇಗೆ ತೆಗಿತೀರಿ ತಲೆಯಿಂದ, ಅವ್ರ ತಲೆಯಿಂದ ಹೇಗೆ ಕಿತ್ತಾಕ್ತೀರಿ, ಹೇಗೆ ಕನ್ವಿನ್ಸ್ ಮಾಡ್ತೀರಿ, ಇದು ಮ್ಯಾಟರ್ ಆಗೋದು. ಈ ಸ್ಟ್ರಾಟಜಿಯನ್ನು ನೀವು ಮಾಡ್ಲಿಕ್ಕೆ ಸೋಲ್ತಾ ಇದ್ದೀರಿ. ಆ ಕಾರಣಕ್ಕಾಗಿ ಬಿಜೆಪಿ ಮತ್ತೆ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದೆ. ನೋಡಿ, ಟಿಎಂಸಿಗೆ ನೆಕ್ ಟು ನೆಕ್ ಫೈಟ್ ಕೊಡ್ಲಿಕ್ಕೆ ಹೋಗ್ತಾ ಇದೆ ಅಂದ್ರೆ ಬಿಜೆಪಿ ಅವ್ರು ಮಾಡ್ತಿರುವಂತ ಸ್ಟ್ರಾಟಜಿಗಳು ಏನಿರಬಹುದು, ನಾವ್ ಏನು ಮಾಡ್ಬೇಕು, ನಮ್ಮ ಪಕ್ಷವನ್ನ ಹೇಗೆ ಕಟ್ಟಬೇಕು, ಬೂತ್ ಲೆವೆಲ್ ಅಲ್ಲಿ ನಮ್ಮ ಪಕ್ಷ ಹೇಗಿದೆ. ಕೆಲವೊಂದ್ ಕಡೆ ಬೂತ್ ಮೆಂಬರ್ಸ್ ಗಳು ಸಿಗಲ್ಲ ರೀ ಕಾಂಗ್ರೆಸ್ಗೆ. ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಂದು ಟೈಮ್ ಅಲ್ಲಿ ಕಾಂಗ್ರೆಸ್ ಹೇಗಿತ್ತು, ಒಂದು ಒಳ್ಳೆಯ ಪಕ್ಷವಾಗಿ ಗುರುತಿಸ್ಕೊಂಡಿತ್ತು. ಆದ್ರೆ ಈಗ ಅದೆಲ್ಲವನ್ನ ಕಳ್ಕೊಂಡು ಕೈ ಚೆಲ್ಲಿ ಕೂತ್ಕೊಂಡು ಈಗ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ತರುವ ಹಾಗೆ ಮಾಡ್ತಾ ಇದೆ. ಒಂದಿಷ್ಟು ನಾಯಕರ ಹೇಳಿಕೆಗಳಿರ್ಬೋದು, ನೀವು ಎಷ್ಟು ದಿವಸ ಮುಸ್ಲಿಂ ಓಲೈಕೆಗಳನ್ನ ಮಾಡ್ಕೊಂಡು ಹೋಗ್ತೀರಿ, ಈ ಮುಸ್ಲಿಂ ಓಲೈಕೆಗಳು ಹೆಚ್ಚು ದಿವಸ ನಡೆಯಲ್ಲ ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಾಗಿರುವಂತದ್ದು. ಅದು ಹೇಗೆ ಹೋಗಬೇಕು, ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡಬೇಕು, ನೀವು ನಂಬ್ತಿರೋ ಬಿಡ್ತಿರೋ, ರಾಜೀವ್ ಗಾಂಧಿ ಆ ಟೈಮ್ ಅಲ್ಲಿ ಮಾಡಿದಂತ ಅಧಿಕಾರ ಏನಿದೆ ಅದನ್ನ ನೋಡಿ ಆದ್ರೂ ನೀವು ಕಲಿಬೇಕಿತ್ತು. ಅದನ್ನ ನೋಡಿ ಕಲ್ತವರು ರಾಜಕೀಯದಲ್ಲಿ ತುಂಬಾನೇ ದೊಡ್ಡ ಮಟ್ಟಕ್ಕೆ ಹೆಸರನ್ನ ಮಾಡಿದ್ದಾರೆ. ರಾಜೀವ್ ಗಾಂಧಿ ಅವರು ಈ ಹಿಂದೆ ಮಾಡಿದ ಎವಲ್ಯೂಷನ್ ಇರಬಹುದು, ಏನು ಬೇಕಿತ್ತು, ನಮ್ಮ ದೇಶಕ್ಕೆ ಏನು ಬೇಕು, ಅಗತ್ಯತೆ ಏನು, ಯಾವ ರೀತಿಯಾಗಿ ಪಕ್ಷ ಕಟ್ಟಬೇಕು, ಪಕ್ಷ ಕಟ್ಟುವಾಗ ಯಾರ್ಯಾರಿಗೆ ಸ್ಥಾನಮಾನಗಳನ್ನ ಕೊಡಬೇಕು, ಎಲ್ಲ ವಿಚಾರವಾಗಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿದ್ದಂತ ಓರ್ವ ವ್ಯಕ್ತಿ ಅಂತ ಹೇಳ್ಬೋದು. ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಬಿಜೆಪಿಯಲ್ಲಿ ಇಂದಿಗೂ ರಾಜೀವ್ ಗಾಂಧಿ ಬಗ್ಗೆ ಅಂತಹ ದೊಡ್ಡ ವಿರೋಧಗಳು ಬರಲ್ಲ. ಆ ವಿರೋಧದ ವಿಚಾರಗಳೇ ಬರೋದಿಲ್ಲ ಆ ವ್ಯಕ್ತಿ ಹೆಸರು ಕೇಳಿದ್ರೆ. ಅಷ್ಟು ನಿಷ್ಕಲ್ಮಶವಾದಂತಹ ಒಂದು ರಾಜಕಾರಣಿ ಅಂತ ಹೇಳ್ಬೋದು. ತುಂಬಾ ಜನ ಯೂತ್ಗಳಿಗೆ ಅವ್ರ ಇನ್ಸ್ಪಿರೇಷನ್. ಸೊ ಈ ಇನ್ಸ್ಪಿರೇಷನ್ ನೀವು ತಕೊಂಡು ನಿಮ್ಮ ಪಕ್ಷವನ್ನ ಕಟ್ಟಲಿಕ್ಕೆ ಟ್ರೈ ಮಾಡಬಹುದಿತ್ತು ರಾಹುಲ್ ಗಾಂಧಿ ಅವರು ಅಥವಾ ಸೋನಿಯಾ ಗಾಂಧಿ ಅವರು. ಇದ್ರ ಬಗ್ಗೆ ತಲೆಕೆಡಿಸ್ಕೊಳ್ಬಹುದಿತ್ತು. ಆದ್ರೆ ಯಾವ್ದನ್ನು ಮಾಡ್ತಾ ಇಲ್ಲ. ಇನ್ನೂ ಹೀಗೆ ಹೋದ್ರೆ ಮುಂದೊಂದು ದಿವಸ ಕಾಂಗ್ರೆಸ್ ಅನ್ನ ಹುಡುಕಬೇಕಾದಂತ ಪರಿಸ್ಥಿತಿ ದೇಶದಲ್ಲಿ ಬರುತ್ತೆ. ಈಗಾಗಲೇ ಹುಡುಕಬೇಕಾಗಿದೆ ಕೆಲವೊಂದು ಎಲೆಕ್ಷನ್ ಗಳಲ್ಲಿ. ಇನ್ನಾದ್ರೂ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಯಾಕಂತಂದ್ರೆ ಈ ಹಿಂದೆ ಕಾಂಗ್ರೆಸ್ ಜೊತೆ ಅಲಯನ್ಸ್ ಮಾಡ್ಲಿಕ್ಕೆ ಒಂದಿಷ್ಟು ಪಕ್ಷಗಳು ಒಪ್ತಾ ಇದ್ವು. ಈಗ ಅಲಯನ್ಸ್ ಮಾಡ್ಲಿಕ್ಕೂ ಒಪ್ತಾ ಇಲ್ಲ. ಅಂತ ಸಿಚುವೇಶನ್ ಗೆ ಬಂದ್ಬಿಟ್ಟಿದೆ ಕಾಂಗ್ರೆಸ್ ನ ಪರಿಸ್ಥಿತಿ. ಅಲಯನ್ಸ್ ಅಂದ್ರೆ ಹೇಗಿರ್ಬೇಕು, ಎರಡು ಪಾರ್ಟಿಗಳು ಈಕ್ವಲ್ ಆಗಿ ಒಂದು ಲೆವೆಲ್ಗೆ ಮೆಜಾರಿಟಿಯನ್ನು ತೆಗೆದುಕೊಳ್ಳುವಂತಹ ಕೆಪೇಬಲ್ ಆಗಿರ್ಬೇಕು. ಆ ಕೆಪಾಬಿಲಿಟಿ ಇಲ್ಲ ಅಂತಂದ್ರೆ ಅಲ್ಲಿ ಮೈತ್ರಿ ಮಾತೆ ಬರಲ್ಲ. ಈಗ ಕಾಂಗ್ರೆಸ್ ತುಂಬಾನೇ ವೀಕ್ ಆಗಿದೆ. ಈ ಟೈಮ್ ಅಲ್ಲಿ ಮೈತ್ರಿ ಮಾಡ್ಕೊಂಡ್ರೆ ಆ ಪಕ್ಷಕ್ಕೆ ಏನ್ ಪ್ಲಸ್ ಆಗುತ್ತೆ? ಕಾಂಗ್ರೆಸ್ಗೆ ಒಂದು 10 ಸೀಟ್ ಬರೋದಿದ್ರೆ ಇನ್ನೊಬ್ರು ಬಂದು ಮೈತ್ರಿ ಮಾಡ್ಕೊಂಡ್ರೆ ಒಂದು 20 ಸೀಟು ಅಥವಾ 25 ಸೀಟಿಗೆ ನಾವು ಟಾರ್ಗೆಟ್ ಮಾಡಬಹುದು. ಕಾಂಗ್ರೆಸ್ ಬರೋದೇ 3 ಸೀಟ್ ಆದ್ರೆ ನೀವು ಮೈತ್ರಿ ಮಾಡ್ಕೊಂಡು ಏನ್ ಪ್ರಯೋಜನ? ಅದಕ್ಕಿಂತ 3 ಕಾಂಗ್ರೆಸ್ MLA ಪರ್ಚೇಸ್ ಮಾಡಿ ಅವ್ರನ್ನ ಬಿಟ್ಟು ಬಿಟ್ರೆ ಆಗ್ಬಿಡುತ್ತಲ್ಲ. ಈ ತರದ ಆಲೋಚನೆಗಳಿಗೆ ಒಂದಿಷ್ಟು ಪಾರ್ಟಿಗಳು ಕೈ ಹಾಕ್ತಾ ಇರುವಂತದ್ದು. ಸೊ ಒಂದು ರಾಷ್ಟ್ರೀಯ ಪಕ್ಷವಾಗಿ ಹೇಗೆ ಕಟ್ಟಬೇಕು ಅದನ್ನ ಮತ್ತೆ ಸ್ಕ್ರಾಚ್ ಇಂದ ನೀವು ಬಿಲ್ಡ್ ಮಾಡ್ತೀರಾ, ಬಿಲ್ಡ್ ಮಾಡಿ ತೋರಿಸಿ. ಭಾರತದಲ್ಲಿ ಅವಕಾಶಗಳಿದೆ. ಆದ್ರೆ ಇದೇ ರೀತಿ ಕಾಂಗ್ರೆಸ್ ಮುಂದುವರೆದ್ರೆ ಮುಂದೊಂದು ದಿವಸ ಇನ್ನಷ್ಟು ಅಧಪತನ ಕಾಣುವುದು ಖಂಡಿತ. ಎಲ್ಲ ವಿಚಾರಗಳಲ್ಲಿ ಸ್ಟ್ರಾಂಗ್ ಆಗಲೇಬೇಕು ಕಾಂಗ್ರೆಸ್ ಅವರು. ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.